ಎಲ್ಲರ ಫೋಕಸ್ ಬೀದರ್ನ ATMಗೆ ಹಣ ತುಂಬುತ್ತಾ ಇದ್ದಂತಹ ಹಣದ ಟ್ರಂಕನ್ನು ಎತ್ಕೊಂಡು ಹೋದ್ರಲ್ಲ ಆ ಕಡೆಗೆ ಫೋಕಸ್ ಆಗಿತ್ತು. ಒಬ್ಬರನ್ನ ಕೊಂದೆ ಇಬ್ಬರು ಒಂದು ಟೂ ವೀಲರಲ್ಲಿ ಬಂದುಬಿಟ್ಟು 93 ಲಕ್ಷ ತಗೊಂಡು ಹೈದರಾಬಾದ್ ಕಡೆಗೆ ಹೊರಟುಬಿಟ್ರು. ಆ ಕಡೆ ಎಲ್ಲರ ಗಮನ ಇದ್ದಾಗ ಇಲ್ಲಿ ನೋಡಿ ದಕ್ಷಿಣ ಕನ್ನಡ ಅರ್ಥಾತ್ ಮಂಗಳೂರಲ್ಲಿ ಒಂದು ಬ್ಯಾಂಕ್ ರಾಬರಿ ಆಗಿದೆ. ಇಲ್ಲಿ ಕೋಟೆಕಾರು ಸಹಕಾರ ಸಂಘದ ಶಾಖೆಯಲ್ಲಿ ಈ ದರೋಡೆ ನಡೆದಿದೆ. ಇಲ್ಲಿ ದಕ್ಷಿಣ ಕನ್ನಡದ KC ರೋಡ್ನಲ್ಲಿರ್ತಕ್ಕಂಥ ಬ್ಯಾಂಕ್ ಶಾಖೆ ಇದು. ಹಾಡು ಹಗಲೇ ಬಂದೂಕನ್ನು ತೋರಿಸಿ ಲೂಟಿ ಮಾಡಿದ್ದಾರೆ ದರೋಡೆಕೋರರಲ್ಲಿ. ಒಂದು ಗನ್ ತೋರಿಸಿದ್ರು, ಬೀದರಲ್ಲಿ ಶೂಟೇ ಮಾಡಿಬಿಟ್ರು. ಆದರೆ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ, ಗನ್ ತೋರಿಸಿದ್ರು ಅಷ್ಟೇ, ಹೆದರಿಸಿದ್ರು, ಶೂಟ್ ಮಾಡಲಿಲ್ಲ. ಅಲ್ಲಿ ನಾನು ನಿನ್ನೆ ಕೂಡ ಒಂದು ಮಾತು ಹೇಳ್ತಾ ಇದ್ದೆ ನಾನು ನಿಮಗೆ, ಸಾಮಾನ್ಯವಾಗಿ ದರೋಡೆಕೋರರು ಕೊಲೆಗಡಕರಾಗಿರುವುದಿಲ್ಲ. ಪ್ರೊಫೆಷನಲ್ ದರೋಡೆಕೋರರು ಇರ್ತಾರಲ್ಲ, ಪ್ರೊಫೆಷನಲ್ ಕಳ್ಳರು, ಇವ್ರು ಯಾರನ್ನೂ ಸಾಯಿಸಲ್ಲ. ನೀವು ಬೇಕಾದ್ರೆ ಕುತ್ತಿಗೆ ಸರ ಕದಿಯೋರು ನೋಡಿ, ಪಿಕ್ ಪಾಕೆಟರ್ಸ್ ನೋಡಿ, ಮನೆ ಕಳ್ತನ ಮಾಡೋರು ನೋಡಿ, ಯಾರು ಕೂಡ ಜನಗಳನ್ನು ಸಾಯಿಸೋರು ಅಪರೂಪದಲ್ಲಿ ಅಪರೂಪ. ಯಾರೋ ಅವಾಗ ದಂಡುಪಾಳ್ಯ ಗ್ಯಾಂಗ್ ಅಂತ ಮಾತಾಡ್ತಾ ಇದ್ವಿ, ಇನ್ನು ಕೆಲವು ಕಡೆ ಯಾರೋ ವೃದ್ಧ ದಂಪತಿಯನ್ನು ಸಾಯಿಸ್ಬಿಟ್ಟು ಹೋದ್ರು ಅಂತ ಮಾತಾಡ್ತೀವಲ್ಲ, ಈ ಥರದ ರೇರ್ ಎಕ್ಸಾಂಪಲ್ ಬಿಟ್ಬಿಟ್ರೆ ಕಳ್ಳರು ಬೇರೆ, ಕೊಲೆಗಡಕರು ಬೇರೆ, ಕೊಲೆ ಮಾಡಿ ಕಳ್ತನ ಮಾಡೋರು ಅವ್ರು ಬೇರೆ. ಸೊ ಇಲ್ಲೇನಾಗಿದೆ, ಗನ್ ತೋರಿಸಿದ್ದಾರೆ, ಅಕಸ್ಮಾತ್ ನಾಳೆ ದಿನ ಸಿಕ್ಕಾಕೊಂಡ್ರು ಕೂಡ ಎಲ್ಲವೂ ಕೂಡ ಬೇಲ್ ಸಿಕ್ಕಿಬಿಡುತ್ತೆ ಅವ್ರಿಗೆ. ಹೌದು ಕದ್ವಿ ಸ್ವಾಮಿ, ಏನೋ ಕಷ್ಟ ಆಯಿತು ಅದಿತ್ತು ಏನೋ ಹೇಳ್ಕೊಂಡು ಬೇಲ್ ಸಿಗುತ್ತೆ ಅವ್ರಿಗೆ. ಇಲ್ಲಿ ಬರೀ ಗನ್ ತೋರಿಸಿ ಲೂಟಿ ಮಾಡಿದ್ದಾರೆ. ನಗದು ಚಿನ್ನ ಎಲ್ಲವನ್ನು ಕೂಡ ಕಳವು ಮಾಡಿಕೊಂಡು 5 ಜನ ಬಂದಿರೋದಿಲ್ಲಿ, 5 ಮೆಂಬರ್ಸ್ ಟೀಮ್, 5 ಜನ ಬಂದು ಕಳ್ತನೂ ಮಾಡಿಕೊಂಡು ಕೂಡ ಇದೀಗ ಎಸ್ಕೇಪ್ ಆಗಿದ್ದಾರೆ. ಫಿಯೇಟ್ ಕಾರಲ್ಲಿ ಬಂದು ಕೃತ್ಯ ಎಸಗಿದ್ದಾರೆ. ಒಂದು ಫಿಯೇಟ್ ಕಾರ್ ತೊಗೊಂಡು ಬಂದಿದ್ದಾರೆ ಇವರು. ಅಲ್ಲಿಂದ ಇವರು ಕೃತ್ಯ ಎಸಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಇದೀಗ ಪೊಲೀಸರ ತಂಡ ಇಲ್ಲಿಗೆ ದೌಡಾಯಿಸಿದೆ. ಅಲ್ಲಿ ಏನು ನಡೆದಿದೆ ಅಂಥೇಳಿ ಅವರು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇಡಿಸ್ಕೊಳ್ಳಿಕ್ಕೆ ಮಂಗಳೂರು ಪ್ರತಿನಿಧಿ ಆದಿತ್ಯ ಇದ್ದಾರೆ. ಆದಿತ್ಯ, ದಕ್ಷಿಣ ಕನ್ನಡ ಬೆಚ್ಚಿ ಬಿದ್ದಿದೆ. ಸುಮಾರು 5 ಜನರ ತಂಡ ಬಂದು ಫಿಯೇಟ್ ಕಾರಲ್ಲಿ ಬಂದು ಒಂದು ಬ್ಯಾಂಕನ್ನು ಲೂಟಿ ಮಾಡಿದ್ದಾರೆ. ಅಂದಾಜೇನಾದರೂ ಇದೆಯಾ, ಎಷ್ಟು ಲೂಟಿ ಆಗಿದೆ, ಚಿನ್ನದ ಮೌಲ್ಯ, ಟೋಟಲ್ ನಗದು ಎಷ್ಟು ಹೋಗಿದೆ, ಏನು ಕತೆ, ಯಾವ ಥರ ಬಂದಿದ್ದಾರೆ, ಏನು ಪ್ಲಾನ್ ಇತ್ತು ಇವ್ರದ್ದು ಅಂತ? ರಮಕಾಂತ, ನಿಜವಾಗೂ ಇಡೀ ಮಂಗಳೂರು ಭಾಗದ ಜನ ಒಂದು ರೀತಿ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ. ಬೀದರ್ನಲ್ಲಿ ಏನೊಂದು ದರೋಡೆ ಘಟನೆ ನಡೆದಿತ್ತು, ಇದರಿಂದ ನಾವು ಬಹಳ ಆತಂಕಕ್ಕೆ ಒಳಗಾಗಿದ್ದೀವಿ. ಅದು ಕೂಡ ಇವತ್ತು ಮಂಗಳೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಒಂದು ಪ್ರವಾಸ ಇದೆ. ಬಹುತೇಕವಾಗಿ ಇವತ್ತು ಇಡೀ ದಿನ ಮಂಗಳೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರವಾಸವನ್ನ ಕೈಗೊಳ್ಳಲಿಕ್ಕಿದ್ದಾರೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಆಗುಂತಕರ ಗುಂಪು ಏನಿದೆ ಅಲ್ಲಿ ಕೋಟೆಕಾರ್ ಬ್ಯಾಂಕ್, ಅದೊಂದು ಸಹಕಾರಿ ಬ್ಯಾಂಕ್, ಅಲ್ಲಿ ಹೋಗಿ ದರೋಡೆಯನ್ನ ಮಾಡಿರುವಂತದ್ದು. 5 ಜನ ಮುಸುಕುಧಾರಿಗಳ ತಂಡ ಬಂದು ಅಲ್ಲಿ ದರೋಡೆಯನ್ನ ಮಾಡಿದೆ ಅನ್ನುವಂತ ಮಾಹಿತಿ ಈಗ ಸದ್ಯ ಲಭ್ಯವಾಗಿರುವಂತದ್ದು. ಮತ್ತು ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ, ಬಂದೂಕನ್ನ ತೋರಿಸಿ ಬ್ಯಾಂಕ್ ಸಿಬ್ಬಂದಿಯನ್ನ ಬೆದರಿಸಿ ಅಲ್ಲಿ ಸಿಕ್ಕಂತ ಎಲ್ಲ ನಗದು ಚಿನ್ನ ಎಲ್ಲವನ್ನ ಕೂಡ ಇವರು ದೋಚಿಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಇವತ್ತು ಸಿಎಂ ಕಾರ್ಯಕ್ರಮ ಇರುವಂತ ಹಿನ್ನೆಲೆ ಉಳ್ಳಾಳ ವ್ಯಾಪ್ತಿಯ ಪೊಲೀಸರಾಗಿರ್ಬೋದು, ಕೊಣಾಜೆ ವ್ಯಾಪ್ತಿಯ ಪೊಲೀಸರಾಗಿರ್ಬೋದು, ಎಲ್ಲಾ ಭಾಗದ ನಗರ ವ್ಯಾಪ್ತಿಯ ಸುಮಾರು 13 ಠಾಣಾ ಪೊಲೀಸರು ಇವತ್ತು ಮಂಗಳೂರು ಭಾಗದಲ್ಲಿ ಇದ್ರು. ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಮಂಗಳೂರು ಭಾಗದಲ್ಲಿ ಇದ್ರು. ಇದನ್ನೇ ಅಸ್ತ್ರವಾಗಿಸಿಕೊಂಡು ಈ ಒಂದು ತಂಡ ಇವತ್ತು ಈ ದರೋಡೆ ಮಾಡಿರುವಂತದ್ದು. ಫಿಯೇಟ್ ಕಾರ್ನಲ್ಲಿ ಆ ತಂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರು ಮಂಗಳೂರು ಕಡೆಗೆ ಹೊರಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ. ಮತ್ತು ಎಷ್ಟು ಪ್ರಮಾಣದ ನಗ ಮತ್ತು ನಗದೋದ್ರಿಂದ ಅವರು ದೋಚ್ಕೊಂಡು ಹೋಗಿದ್ದಾರೆ, ಈ ಪ್ರಮಾಣದ ಮಾಹಿತಿ ಇನ್ನು ನಿಖರವಾಗಿ ಬಂದಿಲ್ಲ ರಮಕಾಂತ್. ಅಂದರೆ ಈಗ ನನ್ನ ಪ್ರಶ್ನೆ ಇಲ್ಲಿ ಆದಿತ್ಯ, ಈಗಲೂ ಕೂಡ ಅದು ನಾನು ಕೇಳೋದು ಒಂದು ಆಯಿತು, 13 ಪೊಲೀಸ್ ಠಾಣೆಗಳ ಪೊಲೀಸರು, ನಾನು ಮಂಗಳೂರಲ್ಲಿ ಹಿಂದೆ ಕೂಡ ಒಮ್ಮೆ ಬಂದಿದ್ದಾಗಲೂ ಕೂಡ ಕೆಲವು ಈ ಥರದ ರಾಜಕೀಯ ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿದಾಗ ಅನೇಕ ಕಡೆ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ. ಇದ್ದು ಪೊಲೀಸರು, ಬರೋ ಪೊಲೀಸರೆಲ್ಲ ಕೂಡ ಅಲ್ಲಿಗೆ ಧಾವಿಸ್ಬಿಟ್ಟಿರ್ತಾರೆ. ಪೊಲೀಸ್ ಓಕೆ, ಎಲ್ಲ ಪೊಲೀಸರು ಬಂದು ಬ್ಯಾಂಕ್ಗಳ ಮುಂದೆ, ಸಹಕಾರಿ ಈ ಥರದ್ದು ಬ್ಯಾಂಕ್ಗಳ ಮುಂದೆ ಎಲ್ಲ ಬಂದು ಸಂಘದ ಶಾಖೆಗಳಲ್ಲಿ ಬಂದು ನಿಂತ್ಕೊಂಡಿರಲ್ಲ. ಈ ಸಂಘಕ್ಕೆ, ಈ ಸಹಕಾರಿ ಸಂಘಕ್ಕೆ ಬ್ಯಾಂಕ್ದೇ ಆಗಿರ್ತಕ್ಕಂಥ ಸೆಕ್ಯೂರಿಟಿ ಇರಲಿಲ್ವಾ, ಅವ್ರ ಬಳಿ ಗನ್ ಇರಲಿಲ್ವಾ, ಏನಿದೆ ಸೆಕ್ಯೂರಿಟಿ ಕಥೆ ಏನು ಅಂತ? ನಿಜ ರಮಕಾಂತ್, ಯಾಕಂದ್ರೆ ಈ ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಗುಮಸ್ತರು ಇರುವಂತದನ್ನ ನಾವು ಬಹುತೇಕ ಎಲ್ಲ ಭಾಗಗಳಲ್ಲೂ ನೋಡ್ತೀವಿ. ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲೆಲ್ಲ ಸೆಕ್ಯೂರಿಟಿಗಳು ವಿತ್ ವೆಪನ್ಸ್ ಇರ್ತಾರೆ. ಆದ್ರೆ ಇಲ್ಲಿ ಅಂತ ವ್ಯವಸ್ಥೆ ಇರ್ಲಿಲ್ವೋ ಏನೋ, ಮತ್ತು ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಯಾವತ್ತೂ ಊಹಿಸಿರ್ಲಿಲ್ಲ. ಆ ಮಾದರಿ ಒಂದು ಘಟನೆ ನಡೆದಿದೆ. ಯಾಕಂದ್ರೆ ಏಕಾಏಕಿ ಅವರು ನುಗ್ಗುವಂತ ಸಂದರ್ಭ, ಒಂದಿಷ್ಟು ಈ ಸಹಕಾರಿ ಬ್ಯಾಂಕ್ಗಳ ವ್ಯವಸ್ಥೆ ಇರುತ್ತೆ ಅಂದ್ರೆ ಅವರಿಗೆ ಇಂಡಿಪೆಂಡೆಂಟ್ ಆದಂತಹ ಒಂದು ಕಟ್ಟಡಗಳು ಇರೋದಿಲ್ಲ. ಹಾಗಾಗಿ ಇದನ್ನೇ ಬಂಡವಾಳವಾಗಿ ತಿರುಗೊಂಡ ಈ ಒಂದು ತಂಡ ಏನಿದೆ ಅಲ್ಲಿ ದಾಳಿ ಮಾಡಿದ್ದಾರೆ, ಅದು ಕೂಡ ಶಸ್ತ್ರಸಜ್ಜಿತವಾಗಿ. ಈ ಒಂದು ದರೋಡೆ ಪ್ರಕರಣ ನಡೆದಿರುವಂತದ್ದು. ಮತ್ತು ಇವತ್ತು ಸಿಎಂ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಇದ್ರು, ಬಹುತೇಕ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರು ಅಂತ ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಅಲ್ಲೇ ಇದ್ದಂತ ಸಂದರ್ಭ ಸಾಮಾನ್ಯವಾಗಿ ನಮಗೂ ಕೂಡ ಒಂದು ಯೋಚನೆ ಬರುತ್ತೆ, ಎಲ್ಲಾದ್ರೂ ಏನಾದ್ರೂ ಅಹಿತಕರ ಘಟನೆ ಅಷ್ಟೇ ಏನ್ ಮಾಡ್ತಾರೆ ಅಧಿಕಾರಿಗಳು ಅನ್ನುವಂತ ರೀತಿಯಲ್ಲಿ. ಸೊ ಅಂತದ್ದೇ ಒಂದು ಘಟನೆ ಇವತ್ತು ನಡೆದಿರುವಂತದ್ದು. ಆದ್ರೆ ಈ ಮಾಹಿತಿ ಬಂದ ಕೂಡಲೇ ಅಲ್ಲಿ ಎಸಿಪಿ ಆಗಿರ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಆ ಬ್ಯಾಂಕಿಗೆ ತೆರಳಿದ್ದಾರೆ. ಅಲ್ಲಿ ಅಧಿಕಾರಿಗಳಿಂದ
ಒಂದು ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಈ ಒಂದು ಘಟನೆಯಿಂದ ಬೆಚ್ಚಿ ಬೀಳಿಸುವಂತ ಸಿಸಿಟಿವಿ ಎಲ್ಲ ಇದೆಯಾ ಇದು ಆದಿತ್ಯ? ಸಿಸಿಟಿವಿ ಎಲ್ಲ ಇದೆಯಾ ಇದಕ್ಕೆ? ಶಾಕ್ಗೆ ಒಳಗಾದಂತ ರೀತಿಯಲ್ಲೂ ಕೂಡ ಅಲ್ಲಿ ಅಧಿಕಾರಿಗಳು ಇದ್ದಾರೆ ರಮಾಕಾಂತ್. ಸಿಸಿಟಿವಿ ಎಲ್ಲ ಇದೆಯಾ ಇದಕ್ಕೆ? ಫುಟೇಜ್ ಏನಾದ್ರು ರಿಕವರ್ ಮಾಡ್ತಾ ಇದ್ದಾರಾ ಫುಟೇಜ್ಗಳನ್ನ? ಏನ್ ಕತೆ? ಎಸ್, ಸಿಸಿಟಿವಿಯಲ್ಲಿ ಇದೆ ಅನ್ನುವಂತ ಮಾಹಿತಿ ಬಂದಿದೆ ಮತ್ತು ಈ ಸಿಸಿಟಿವಿ ಆಧಾರದಲ್ಲಿ ಈಗ ಒಂದು ಕಳ್ಳರ ಮಾಹಿತಿಯನ್ನ ಪಡೆಯುವಂತ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ರಿಕವರ್ ಮಾಡ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಅವರು ಮಂಗಳೂರು ಭಾಗಕ್ಕೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈ ಆಧಾರದಲ್ಲೂ ಕೂಡ ಈಗ ಅವರನ್ನ ಒಂದು ಹುಡುಕುವಂತ ಪ್ರಯತ್ನ ನಡೀತಾ ಇದೆ ರಮಾಕಾಂತ್. ಥ್ಯಾಂಕ್ ಯು ಆದಿತ್ಯ.